गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪರಮಾತ್ಮ ಏನು ಹೇಳ್ತಾರೆ? यो दम टूटे पिंडा फूटे वो लेखा दरगाह माही, उस दरगाह में मार पड़ेगी जम पकड़ेंगे माही। ಈ ಶ್ವಾಸಗಳು ಮುಗಿದು ಹೋಗುವು, ಏ ದಮ್ ಟೂಟೆ, ಈ ಶ್ವಾಸಗಳಂತೂ ಪೂರ್ಣಗೊಳ್ಳುವು. ನಂತರ ನಿನ್ನ ಶರೀರ ಪಿಂಡ ನಷ್ಟವಾಗುತ್ತದೆ, ಸುಡುತ್ತಾರೆ, ಹೂಳುತ್ತಾರೆ, ಮಣ್ಣಲ್ಲಿ ಮುಚ್ಚುತ್ತಾರೆ. ಈಗ ಇದನ್ನು ಯೋಚಿಸಬೇಡಿ, ನಂತರ ಮೃತ್ಯು ಆಗುವುದರಿಂದ ಮೋಕ್ಷವಾಯಿತು ಎಂದು. ನಿನ್ನ ಕಷ್ಟಗಳು ಅಂತೂ ಈಗ ಪ್ರಾರಂಭವಾಗುವು. ಕೆಲವು ಮುಗ್ಧ ಜನರು ಯಾವುದೋ ದುಃಖದಿಂದ ಅಥವಾ ತೊಂದರೆಯಿಂದ ದುಃಖಿಯಾಗಿ ಸೂಸೈಡ್ ಮಾಡಿಕೊಳ್ಳುತ್ತಾರೆ. ಅವರ ಉದ್ದೇಶ ಏನಾಗಿರುತ್ತದೆ ಅಂದರೆ, ನಾನು ಸುಖಿಯಾಗುವೆ, ಇಲ್ಲ ದುಃಖದ ಬೆಟ್ಟ ಕಳಿಸಿ ಬೀಳುವುದು. ಮತ್ತೆ ಒಂದೊಮ್ಮೆ ಭವಿಷ್ಯದಲ್ಲಿ ಸುಖಿಯಾಗಬೇಕಾದರೆ ಆಗಲೂ ಕೂಡ ಈ ಪರಮಾತ್ಮನ ಚರಣಗಳಲ್ಲಿ ದುಃಖವಿರಲಿ ಸುಖವಿರಲಿ ತೊಡಗಿರಬೇಕು. ಮತ್ತು ಕೆಲವೇ ದಿನಗಳಲ್ಲಿ ನೋಡಿ ಏನಾಗುವುದೆಂದು. ಈಗ ಏನು ಹೇಳ್ತಾರಂದ್ರೆ, ಉಸ್ ದರ್ಗಾ ಮೇ ಮಾರ್ ಪಡೇಗಿ, ಪರಮಾತ್ಮನ ಆ ದರ್ಬಾರಿನಲ್ಲಿ, ಧರ್ಮರಾಜನ ದರ್ಬಾರಿನಲ್ಲಿ, ನ್ಯಾಯಾಧೀಶನ ದರ್ಬಾರಿನಲ್ಲಿ ನಿನಗೆ ಚಪ್ಪಲಿ ಏಟು ಬೀಳುವುವು ಮತ್ತು ಯಮದೂತರು ನಿನ್ನ ಜುಟ್ಟು ಹಿಡಿಯುವರು. ಹೀಗೆ ಹೇಗೆಂದರೆ, ಅಪರಾಧಿಯನ್ನು ಪೊಲೀಸ್ನವರು ಹಿಡಿಯುವಂತೆ. ಯಾರು ಭಕ್ತಿಯ ಜೀವಾತ್ಮರಾಗಿರ್ತಾರೋ ಅವರನ್ನು ಹೀಗೆ ಎಳೆದುಕೊಂಡು ಕರೆದೊಯ್ಯುತ್ತಾರೆ. ಮತ್ತು ಯಾರು ಸದ್ಭಕ್ತಿಯನ್ನು ಮಾಡುತ್ತಾರೆ ಅವರನ್ನು ಪರಮಾತ್ಮ ವಿಮಾನದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಕೆಲವು ಜನರು ಹೇಳ್ತಾರೆ, ಅಂದರೆ ನಮ್ಮ ಭಕ್ತರು ಅವರಿಗೆ ತಿಳಿಸಿ ಹೇಳ್ತಾರೆ, ಏನಂದರೆ ಹೀಗೆ ನಿಮ್ಮ ಮೃತ್ಯು ಆಗುವುದು, ಪರಿಸ್ಥಿತಿ ಕೆಟ್ಟದಾಗುವುದು, ಮುಂದೆ ಜೀವಾತ್ಮದ್ದು ಇಂತಹ ದುರ್ಗತಿ ಆಗುತ್ತದೆ. ಆವಾಗ ಅವರು ಹೇಳ್ತಾರೆ, ಹಾಗಾದರೆ ನೀವೇನು ಸಾಯುವುದಿಲ್ಲವೇ ಭಕ್ತಿ ಮಾಡ್ತಿರುವವರು? ಅದಕ್ಕಾಗಿ ಭಗವಂತ ಹೇಳ್ತಾರೆ ಏನಂದ್ರೆ, आए हैं सो जाएंगे राजा रंग फकीर, एक सिंहासन चढ़ कर जाएगा बंदे जंजीर। ಹೋಗುವುದರಲ್ಲಿ ಎಷ್ಟು ಅಂತರವಿರುವುದು. ಯಾರು ಸದ್ಭಕ್ತಿಯನ್ನು ಮಾಡುತ್ತಾರೆ ಅವರ ಮೃತ್ಯು ಆಗಿರುವುದಿಲ್ಲ. ಇದನ್ನು ಸತ್ಯವೆಂದು ತಿಳಿಯಿರಿ. ಮತ್ತು ಯಾರು ಭಕ್ತಿಯನ್ನು ಮಾಡುವುದಿಲ್ಲ ಅವರದು ಕೆಟ್ಟ ದುರ್ಗತಿಯಾಗುವುದು ಮೃತ್ಯುವಿನ ಸಮಯದಲ್ಲಿ. ಯಮದೂತರು ಅಲ್ಲಿಂದ ಬಂದು ಬಿಡುತ್ತಾರೆ ಅವನನ್ನು ಕರೆದೊಯ್ಯಲು. ಯಾವಾಗ ಅವನ 50, 100, 200 ಇಲ್ಲವೇ 1000 ಶ್ವಾಸಗಳಿರುವಾಗ ಅವನ ಪಕ್ಕದಲ್ಲಿ ಒಂದು ಶ್ವಾಸವನ್ನು ಕೂಡ ಜಾಸ್ತಿ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಒಂದು ಶ್ವಾಸ ಕೂಡ ಬಹಳ ಅಮೂಲ್ಯವಾಗಿದೆ. ಮತ್ತು ಸ್ವಲ್ಪವಾದರೂ ತಪ್ಪಾದರೆ ಯಮದೂತರಿಗೆ ಅಲ್ಲಿ ಚೆನ್ನಾಗಿ ಹೊಡೆಯಲಾಗುತ್ತದೆ. ಅದಕ್ಕೆ ಅವರು ಮೊದಲೇ ತಲುಪಿ ಬಿಡುತ್ತಾರೆ, ಈಗ ಇವನ ಟೈಮ್ ಬಂದುಬಿಟ್ಟಿದೆ ಎಂದು. ಆಗ ನಂತರ ಏನು ಮಾಡ್ತಾರೆ ಅವರು? ಅವನ ನಾಲಿಗೆಯನ್ನು ನಿಷ್ಕ್ರಿಯ ಮಾಡುತ್ತಾರೆ ಮತ್ತು ಇಡೀ ಶರೀರವನ್ನು ಪ್ಯಾರಲೈಸ್ ಮಾಡುತ್ತಾರೆ. ಈಗ ಅವನು ಮಲಗಿಕೊಂಡು ಶ್ವಾಸ ತೆಗೆಯುತ್ತಾನೆ. ಹೀಗೆ ಜೋರಾಗಿ ಶ್ವಾಸ ಬರುತ್ತದೆ ಅಂದರೆ ಅವರು ಆರಾಮವಾಗಿ ಎಣಿಸಿಕೊಳ್ಳಲೆಂದು. ಮತ್ತೇನಾಗುತ್ತದೆ ಅಂದರೆ, ಅವನಿಗೆ ಇಂಥ ಕೆಟ್ಟ ಪರಿಸ್ಥಿತಿ ಕಾಣಿಸುತ್ತದೆ. ಯಮದೂತರು ಮತ್ತು ಅವನಿಗೆ ಹೆದರಿಸುತ್ತಾರೆ. ಹೀಗೆ ನಾಲಿಗೆ ಹೊರ ತೆಗೆದು ಭಯಂಕರ ರೂಪವಾಗಿ, ಮತ್ತು ಆ ನಾಲಿಗೆ ನಿಷ್ಕ್ರಿಯ ಆಗುತ್ತದೆ, ಮಾತನಾಡಲು ಆಗುವುದಿಲ್ಲ. ಹೀಗೆ ಕೈ ಮಾಡ್ತಾನೆ, ಇದು ಅವರು ಇವರು ಎಂದು ಒಳಗೊಳಗೆ ಹೇಳ್ತಾನೆ, ಕನಸಿನಲ್ಲಿ ಘಟಿಸಿದಂತೆ ಮನುಷ್ಯ. ಮತ್ತವನು ಯಾವಾಗ ಅವರ ಭಯಂಕರವಾದ ಆಕೃತಿಯನ್ನು ನೋಡಿ ಭಯಭೀತನಾಗುತ್ತಾನೆ. ಅವನ ಮಲಮೂತ್ರ ಹೊರಬೀಳುತ್ತದೆ, ಯಾರೂ ಭಕ್ತಿ ಸಂಪಾದನೆ ಮಾಡಿಟ್ಟಿಲ್ಲ. ಮತ್ತು ನಂತರ ಯಮದೂತರು ಅವನನ್ನು ಹಿಡಿದುಕೊಂಡು ಎಳೆದು ಕೊಂಡೊಯ್ಯುತ್ತಾರೆ ದಾರಿಯಲ್ಲಿ. ಏಕೆಂದರೆ ಮೇಲೆ ಬಹಳ ಸೂಕ್ಷ್ಮ ಲೋಕ ಇದೆ. ಅದರಲ್ಲಿ ಯಾರು ಪುಣ್ಯಕರ್ಮಿ ಜೀವಾತ್ಮಗಳಾಗಿರ್ತಾರೋ ಅವರಿಗಾಗಿ ಬಹಳ ಸುಂದರ ವ್ಯವಸ್ಥೆ ಇರುತ್ತದೆ, ತಿನ್ನಲು ಕುಡಿಯಲು ಬಹಳಷ್ಟು. ಆಗ ಇವರನ್ನು ಸ್ವರ್ಗದ ಮೇಲೆ ಕೊಂಡೊಯ್ದು ನ್ಯಾಯಾಧೀಶರ ಬಳಿ ಕೂಡ ಒಯ್ಯುತ್ತಾರೆ. ನಂತರ ಅಲ್ಲಿಂದ ಇವರನ್ನು ನರಕದಲ್ಲಿ ಹಾಕಲಾಗುತ್ತದೆ, ಅಥವಾ ಹೇಗೋ ಅವರ ವ್ಯವಸ್ಥೆ ಆಗುತ್ತದೆ, ಅವರ ಕರ್ಮಾನುಸಾರ ಅಲ್ಲಿಗೆ ಕಳುಹಿಸಲಾಗುತ್ತದೆ. ಆಗ ದಾರಿಯಲ್ಲಿ ಆ ಭಕ್ತಿಹೀನ ಜೀವಾತ್ಮಕ್ಕೆ ಬಾಯಾರಿಕೆ ಆಗುತ್ತದೆ, ಹಸಿವಾಗುತ್ತದೆ, ಸೆಕೆಯುಂಟಾಗುತ್ತದೆ, ಬರಿಗಾಲಲ್ಲಿ ಕೊಂಡೊಯ್ಯುತ್ತಾರೆ. ಆಗ ಅಲ್ಲಿ ಅವನು ಹೇಳುತ್ತಾನೆ, ನನಗೆ ಊಟ ಕೊಡಿ, ತುಂಬ ಹಸಿವಾಗಿದೆ. ಹೇಳತೊಡಗುವರು, ಇಲ್ಲ
ಈಗಂತೂ ನಿನ್ನನ್ನು ಒಂದು ಬಾರಿ ನ್ಯಾಯಾಧೀಶನ ಎದುರು ಹಾಜರುಪಡಿಸುತ್ತೇವೆ, ಧರ್ಮರಾಜನ ಎದುರು. ತದನಂತರ ನಿನ್ನ ಮದವನ್ನು ಇಳಿಸುವೆವು. ನೀರು ಕುಡಿಸುವುದಿಲ್ಲ, ಊಟ ತಿನ್ನಿಸುವುದಿಲ್ಲ. ಬಹಳ ಕೆಟ್ಟ ಪರಿಸ್ಥಿತಿ ಮಾಡಿ ನಂತರ ಅವನನ್ನು ನರಕಕ್ಕೆ ಹಾಕುತ್ತಾರೆ. ಈಗ ನೀನು ಈ ಹೊಲಸನ್ನು ತಿನ್ನು. ಪುಣ್ಯಾತ್ಮರೇ, ಇದು ಸತ್ಯವೆಂದು ತಿಳಿಯಿರಿ. ಈ ಕರ್ಮಹೀನ ಮತ್ತು ಭಕ್ತಿಹೀನ ಜ್ಞಾನಹೀನ ಋಷಿ ಮಹರ್ಷಿ ನಕಲಿಗಳು ಇಂತಹ ಪರಿಭಾಷೆ ಬದಲಿಸಿದರು ಭಗವಂತನದು. ಅಂದರೆ ಯಾವ ಸ್ವರ್ಗವೂ ಇಲ್ಲ, ಯಾವ ನರಕವೂ ಇಲ್ಲ. ಇಲ್ಲೇ ನರಕ, ಇಲ್ಲೇ ಸ್ವರ್ಗ ಇರುವುದು. ಅರೆ, ಹೀಗಾಗಿಯೇ ವಿಷಯ ಹಾಳಾಗಿರುವುದು. ಅವರಂತೂ ಭಗವಂತನನ್ನು ನಿರಾಕಾರನೆಂದು ಹೇಳುತ್ತಾರೆ ಮತ್ತು ಹೇಳುತ್ತಾರೆ ವೇದಗಳಲ್ಲಿಯೂ ನಿರಾಕಾರನೆಂದಿದೆ. ವೇದಗಳಂತೂ ಸಾಕಾರನೆಂದು ಹೇಳುತ್ತಿವೆ, ಮನುಷ್ಯ ಸದೃಶನೆಂದು ಹೇಳುತ್ತಿವೆ ಅವನನ್ನು. ಹಾಗಾಗಿ ಆ ಸುಳ್ಳರ ಮಾತುಗಳ ಮೇಲೆ ಈಗ ನಾವು ವಿಶ್ವಾಸ ಮಾಡಬಾರದು. ಈಗ ಹೊಸದಾಗಿ ಪರಮಾತ್ಮನ ಪರಿಭಾಷೆಯನ್ನು ನಾವು ಓದೋಣ, ಮಹಿಮೆಯನ್ನು. ಮತ್ತು ಹೊಸದಾಗಿ ಪುನಃ ಇದರ ಭಕ್ತಿ ಮಾಡೋಣ. ನಮ್ಮ ಮೋಕ್ಷವಂತೂ ಅವಶ್ಯವಾಗಿ ಆಗುವುದು. ಹಾಗಾಗಿ ಏನು ಹೇಳ್ತಾರೆ? ये दम टूटे पेंडा फूटे हो लेखा दरगाह माही, उस दरगाह में मार पड़ेगी जम पकड़ेंगे बाही. ಆ ದರ್ಬಾರಿನಲ್ಲಿ ನಂತರ ನಿನಗೆ ಹೊಡೆತ ಬೀಳುವುದು. अब कहते हैं आए हैं सो जाएंगे ये राजा रंग फकीर. ಒಬ್ಬರನ್ನಂತೂ ಕೆಟ್ಟ ರೀತಿಯಲ್ಲಿ ಕಟ್ಟಿಕೊಂಡು ಅಂದರೆ ಅಪರಾಧಿಯನ್ನು ಕರೆದೊಯ್ಯುತ್ತಾರೆ, ಹೀಗೆ ಹಿಡಿದು ಕರೆದೊಯ್ಯುತ್ತಾರೆ. ಇನ್ನೊಬ್ಬರಿಗಾಗಿ ಅಂತೂ ವಿಮಾನವೇ ಬರುವುದು ತಮಗಾಗಿ. ನಿಮ್ಮದು ಮೃತ್ಯು ಆಗುವುದು. ಯಾವಾಗ ತಾವು ಸದ್ಭಕ್ತಿ ಮಾಡುತ್ತಾ ಇರುವಿರಿ, ಕೊನೆಯ ಉಸಿರಿನ ತನಕ ನಿಯಮದಲ್ಲಿದ್ದು ತಮ್ಮ ಶರೀರದಿಂದ ಒಮ್ಮೆಲೆ ಇದ್ದಕ್ಕಿದ್ದಂತೆ ಬಿಟ್ಟು ಹೋಗುವುದು. ತಮಗಿದು ತಿಳಿಯದಿರುವುದು ನಿಮ್ಮ ಮೃತ್ಯು ಆಗುವುದೆಂದು. ತಮಗೆ ಹೀಗೆ ಅನ್ನಿಸುವುದು ಅಂದರೆ ಯಾರೋ ಭಕ್ತರು ಹೇಳುತ್ತಿದ್ದಾರೇನೆಂದರೆ, ಬಂದು ಬಿಡಿ, ಸತ್ಸಂಗಕ್ಕೆ ಹೋಗೋಣ, ಗುರುಗಳು ಬಂದಿದ್ದಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.